ಬೆಂಗಳೂರು ಜನ ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಆಗದಂಥ ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ವಿಶೇಷ ಚಾಲನೆಯನ್ನು ಕೊಟ್ಟಂಥವರು ಎಸ್.ಎಂ. ಕೃಷ್ಣ ಅವರು MLA ಆಗಿ, ಸ್ಪೀಕರ್ ಆಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯಪಾಲರಾಗಿ ಈ ಥರ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ, ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಜನ ಮೆಚ್ಚೋ ರೀತಿ, ದೇಶ ಮೆಚ್ಚೋ ರೀತಿ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನೀರಾವರಿ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಅವರು ತಮ್ಮದೇ ಆದಂಥ ಒಂದು ಅಭಿವೃದ್ಧಿ ಮಾಡೋ ಮುಖಾಂತರ ಛಾಪನ್ನು ಒತ್ತಿದ್ದಾರೆ. ನಿಜಕ್ಕೂ ಅವರ ಒಡನಾಟ, ನಾನು ಕೂಡ ಅವ್ರ ಮನೆಗೆ ಬಹಳ ಸರಿ ಹೋಗಿದ್ದೀನಿ. ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಂಥ ಸಂದರ್ಭದಲ್ಲಿ ನಾನೇ ಅವರನ್ನು ಬೆಂಗಳೂರಿಂದ ದೆಹಲಿವರೆಗೂ ಕರ್ಕೊಂಡೋಗಿದ್ದೆ, ಅವ್ರ ಜೊತೆನೇ ಇದ್ದೆ. ಅದಾದಮೇಲೂ ಕೂಡ ನಮ್ಮದೇ ಯಾವುದೇ ಸಂದರ್ಭ ಬಂದರೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಇರ್ಬೋದು, ನಾವು ಮಂತ್ರಿ ಆದಂಥ ಸಂದರ್ಭ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ಅವರ ಹುಟ್ಟುಹಬ್ಬ, ಈ ಥರದ ಎಲ್ಲ ಸಂದರ್ಭದಲ್ಲೂ ಅವರ ಮನೆಗೆ 10 ಬಾರಿ ಭೇಟಿ ಮಾಡಿದ್ದೀನಿ. ಅವರಂಥ ವಾಗ್ಮಿ, ಅವರ ಮಾತುಗಳು ಕೂಡ ನಾವು ಡಿಕ್ಷನರಿಯಲ್ಲಿ ಹುಡುಕಿದ್ರೂ ಸಿಗಲ್ಲ. ಆ ರೀತಿಯಾದಂಥ ಕನ್ನಡ ಪದಗಳನ್ನು, ಇಂಗ್ಲಿಷ್ ಪದಗಳನ್ನು ಬಹಳ ಸ್ವಚ್ಛವಾಗಿ ಅಡೆತಡೆ ಇಲ್ಲದೆ ಮಾತಾಡ್ತಾ ಇದ್ರು. ಈ ವಯಸ್ಸಲ್ಲೂ ಕೂಡ ಅವರ ಕೊನೆಯ ದಿನಗಳಲ್ಲೂ ಕೂಡ ಅವರು ಯಾವುದಾದ್ರೂ ಮಾಧ್ಯಮದ ಹತ್ರ ಮಾತಾಡಬೇಕಾದ್ರೆ ಅವರು ಯಾವುದೇ ತಯಾರಿ ಇಲ್ಲದೆ, ಯಾವುದೇ ಪತ್ರ ಇಲ್ಲದೆ ಆರಾಮ್ಸೆ ಮಾತಾಡ್ತಾ ಇದ್ರು. ಆ ಥರದ ಒಂದು ವಾಗ್ಮಿತನವನ್ನು ಅವರು ಮಾಧ್ಯಮದ ಜೊತೆನೂ ಕೂಡ ಬಹಳ ಸಂಬಂಧ ಇದ್ದಂಥವರು. ಇವತ್ತು ಅವರ ನಿಧನ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ನೋವಾಗಿದೆ, ವಿಶೇಷವಾಗಿ ನೋವಾಗಿದೆ. ನಾವೀಗ ಬೆಳಗ್ಗೆ ಸ್ಪೀಕರ್ ಅವರು ಸಹ ಫೋನ್ ಮಾಡಿದರು, ವಿಧಾನಸಭಾ ಅಧಿವೇಶನದ ಬಗ್ಗೆ 10 ಗಂಟೆಗೆ ಸಭೆನೂ ಕೂಡ ಕರೆದಿದ್ದೀರಿ. ಆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ, ಏನು ಇವತ್ತಿನ ಅಧಿವೇಶನ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತೀರ್ಮಾನ ಆಗುತ್ತೆ. ನನಗಿರುವಂಥ ಮಾಹಿತಿ ಪ್ರಕಾರ ನಾಳೆ ಅವರ ಅಂತಿಮ ಸಂಸ್ಕಾರ ನಾಳೆ ನಡೆಯೋದಿದೆ. ಸೊ ಈ ಎಲ್ಲ ಕಾರಣಕ್ಕೋಸ್ಕರನೂ ಕೂಡ ಇವತ್ತು ಸ್ಪೀಕರ್ ಅವರು 10 ಗಂಟೆಗೆ ಸಭೆ ಕರೆದಿದ್ದಾರೆ. ನಾವು ಕೂಡ ವಿನಂತಿ ಮಾಡ್ತೀರಿ ಸ್ಪೀಕರ್ ಅವ್ರಿಗೆ ಸದನದಲ್ಲಿ ಸಂತಾಪ ಸೂಚನೆ ಮಾಡೋದ್ರ ಜೊತೆಗೆ ಸದನವನ್ನು ಮುಂದೂಡಿ ಅವರಿಗೆ ಒಂದು ಗೌರವ ಸಲ್ಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಮ್ಮ ಸಲಹೆಯನ್ನು ಕೊಡ್ತೀರಿ. ಸ್ಪೀಕರ್ ಅವರು ಯಾವ ರೀತಿ ನಿಲುವನ್ನು ತೆಗೆದುಕೊಳ್ತಾರೆ, ನಮ್ಮ ಸಹಕಾರ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅವ್ರಿಗೂ ಸ್ಪೀಕರು ಭಾಳ ನೋವಿನಿಂದ ಮಾತಾಡಿದ್ರು. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಬೇಕಾಗಿದೆ. ಇಂಥ ಒಂದು ಸಂದರ್ಭ ಅಚಾನಕ್ಕಾಗಿ ನಮಗೆ ಬೆಳಗ್ಗೆ ಸುದ್ದಿ ತಿಳಿದ ತಕ್ಷಣ ಭಾಳ ನೋವಾಗಿದೆ. ಸೊ ವಿಧಾನಸಭೆ ನಡೀತಾ ಇರೋದ್ರಿಂದ ಬೆಳಗಾವಿಯಲ್ಲಿ ಕೂಡ ನಾನು ನಮ್ಮೆಲ್ಲ ಪ್ರಮುಖರ ಹತ್ರ ಮಾತಾಡಿದ್ದೀನಿ. ಎಲ್ಲರ ಪ್ರಮುಖರ ಹತ್ರ ಮಾತಾಡಿ ಈ ಸಂದರ್ಭದಲ್ಲಿ ವಿಧಾನಸಭಾ ಅಧಿವೇಶನ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.